ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಟಿಫಿನ್ ಆಯಿತು. ನಾವು ಇವಾಗ ಸ್ಕಿಲ್ಲಿಂಗ್ ಸೆಂಟ್ರಲ್ಲಿದ್ದೇವೆ. ಟೈಮ್ ಇವಾಗ ಮಾರ್ನಿಂಗ್ 9 ಗಂಟೆ ಆಗಿದೆ. ನಾವು ಇವಾಗ ಕ್ಲಾಸ್ ಒಳಗಡೆ ಹೋಗೋಣ. ಮಾರ್ನಿಂಗ್ ಸೆಷನಲ್ಲಿ ಯಾವ ಥರ ಇರುತ್ತೆ, ಸ್ಟೂಡೆಂಟ್ಸ್ ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಇಲ್ಲ ನಾನು ನಿಮಗೆ ತೋರಿಸ್ತೀನಿ. ಹಾಗಿದೆ ಹೊರಡೋಣ. ಇವಾಗ ನೀವೇ ನೋಡ್ತಿದ್ರಿ ಇಲ್ಲಿ ಹೊಸ ಸ್ಟೂಡೆಂಟ್ಸ್ ಬಂದಿರ್ತಾರೆ, ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಅವರೆಲ್ಲ ಕ್ಲಾಸಸ್ ನಡೀತಿದ್ದಾವೆ. ಇವಾಗ ಮಾರ್ನಿಂಗ್ 5:30ಗೆ ಸ್ಟಾರ್ಟ್ ಆಗ್ತೈತೆ ಯೋಗ ಸೆಷನ್ ಎಲ್ಲ. 5:30 ಮುಗಿದಾದ್ಮೇಲೆ ಕೆಲವೊಂದು ಟ್ರೈನಿಂಗ್ ಕ್ಲಾಸಸ್ ಇರುತ್ತೆ, ಆ್ಯಕ್ಟಿವಿಟೀಸ್ ಇರುತ್ತೆ, ಇಲ್ಲಿ ಮಾಡ್ತಿರ್ತಾರೆ. ನೀವು ನೋಡ್ತಿದ್ದೀರಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಕ್ಯಾಂಪಸ್ ಮಾತ್ರ. ತುಂಬ ಬೇರೆ ಬೇರೆ ಊರುಗಳಿಂದ ಜನ ಬರ್ತಾರೆ ಇಲ್ಲಿ. ನೋಡ್ರಿ, ಮಾರ್ನಿಂಗ್ ಎಲ್ಲ ಕ್ಲಾಸಸ್ ನಡೀತಿದ್ದಾವೆ ಇಲ್ಲ. ನೋಡ್ರಿ, ಆಂಪೆ ಥಿಯೇಟರ್ ಒಳಗಡೆ ಸ್ಟೂಡೆಂಟ್ಸ್ ಯಾವ ಥರ ಟ್ರೈನಿಂಗ್ ಮಾಡ್ತಿದ್ದಾರೆ ಅಂತೇಳಿ. ನಾವು ಇವಾಗ ನಮ್ಮ ಕ್ಲಾಸ್ ಕಡೆ ಹೊರಡ್ತಿದ್ದೇವೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಕಿಲ್ಲಿಂಗ್ ಸೆಂಟರ್. ಆಲ್ ಓವರ್ ಕರ್ನಾಟಕದಿಂದ ಸ್ಟೂಡೆಂಟ್ಸ್ ಬರ್ತಾರೆ ಇಲ್ಲೇ. ಇಲ್ಲಿ ಬಂದು ಟ್ರೈನಿಂಗ್ ತೊಗೊಳ್ತಾರೆ ಮತ್ತು ಪ್ಲೇಸ್ಮೆಂಟ್ಸು ಮಾಡಿಸ್ಕೊಡ್ತಾರೆ. ಪ್ಯಾಕೇಜ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ಐ ಆಮ್ ನಾಟ್ ಶ್ಯೂರ್, ನಂಗೆ ಗೊತ್ತಿಲ್ಲ. ನೋಡೋಣ, ಯಾರಾದರೂ ಸಿಕ್ಕರೆ ಕೇಳ್ತೀನಿ, ಅದ್ರ ಬಗ್ಗೆ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀನಿ. ನೋಡ್ರಿ, ಹೊಸ ಬ್ಯಾಚ್ ಬಂದಿದೆ. ಬೇರೆ ಊರುಗಳಿಂದ ಬಸ್ ಬೇರೆ ತೊಗೊಂಬಂದಿದ್ದಾರೆ. ನಾವಿವತ್ತು ಸ್ವಲ್ಪ ಬೇಗ ಬಂದಿದ್ದೇವೆ. ನಮ್ಮದು ನಮ್ಮ ಕ್ಲಾಸ್ ಓಪನ್ ಆಗಿದ್ದಿಲ್ಲ, ಗೊತ್ತಿಲ್ಲ. ನೋಡೋಣ ಅಂತೆ ಹೋಗೋಣ. ಹೊರಡೋಣ ಇವಾಗ. ನಮ್ಮ ಕ್ಲಾಸ್ ಇನ್ನೂ ಓಪನ್ ಆಗಿಲ್ಲ, ಅಲ್ಲಿ ಮಟ್ಟ ಹೊರಗಡೆ ವೇಟ್ ಮಾಡೋಣ. ನಮ್ಮ ಕ್ಲಾಸ್ ಜಸ್ಟ್ ಓಪನ್ ಆಗಿದೆ, ನಾವು ಇವಾಗ ಒಳಗಡೆ ಹೋಗೋಣ. ನೋಡಿರಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬಂದಾರ ಕ್ಲಾಸಿಗೆ. ಮಾರ್ನಿಂಗ್ ಬಂದು ವರ್ಕ್ ಸ್ಟಾರ್ಟ್ ಮಾಡಿಬಿಟ್ರೆ ಹುಡುಗರು ಎಲ್ಲರೂ. ನಮ್ಮ ಕ್ಲಾಸ್ ಸ್ಟಾರ್ಟ್ ಆಯ್ತು ಇವಾಗ ಟ್ರಾನ್ಸಿಷನ್ ಎಫೆಕ್ಟ್ ಟ್ರೈ ಮಾಡೋಣ. ಕ್ಲಾಸ್ ಸ್ಟಾರ್ಟ್ ಆಗ್ತೈತಿ ಇವಾಗ. ನಮ್ಮ ಸಿಸ್ಟಮ್ ಹತ್ರ ಹೊಡೋಣ ಇವಾಗ. ಟೈಮ್ ಇವಾಗ 11 ಆಗಿದೆ. ಇವತ್ತೊಂದು ಪ್ರಾಜೆಕ್ಟ್ ಮಾಡಾಕತ್ತೀವಿ. ಪ್ರಾಜೆಕ್ಟ್ ಅದಕ್ಕೆ ಕೊಡತೈತಿ, ಏನು ಮಾಡ್ಬೇಕಂತಲೇ ಗೊತ್ತಾಗುತ್ತೆ. ಇವಾಗ ಸ್ವಲ್ಪ ಬ್ರೇಕ್ ಮುಗಿಸ್ಕೊಂಬಂದು ಕಂಟಿನ್ಯೂ ಮಾಡೋಣ. ಹಾಗಾದ್ರೆ ಹೊರಡೋಣ ಇವಾಗ. ನೋಡ್ರಿ, ವರ್ಕ್ ಹೆಂಗೆ ನಡೀತಿದೆ ಅಂತೇಳಿ. ಇವಾಗ ಟೀ ಬ್ರೇಕ್ ಇದೆ, ಸ್ವಲ್ಪ ರೆಸ್ಟಿಗೆ ಹೋಗೋಣ. ಕ್ಲಾಸ್ ಮಾತ್ರ ಹ್ಯಾವಿ ಇಂಟ್ರೆಸ್ಟಿಂಗ್ ಇದೆ. ಆಲ್ಮೋಸ್ಟ್ ಟೀ ಬ್ರೇಕ್ ಮುಗಿತಾ, ಸ್ವಲ್ಪ ಹಂಗೆ ಬಿಸಿಲಿಗೆ ಹೋಗಿ ಕ್ಲಾಸಿಗೆ ಹೋಗ್ಬಿಡೋಣ. ಹೊರಗಡೆ ಮಾತ್ರ ಸಖತ್ತಾಗಿದೆ, ಬಿಸಿಲೆ ತುಂಬ ಚೆನ್ನಾಗಿದೆ ಮಾತ್ರ. ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಬ್ರೇಕ್ ಮುಗಿಸ್ಕೊಂಡು ಒಳಗಡೆ ಹೋಗಿದ್ದಾರೆ. ಇದೇನಿದೆ ಅಲ್ಲ ಕ್ಯಾಂಪಸ್ ಇದೆ, ಭಾಳ ಅಂದರೆ ಭಾಳ ಬ್ಯೂಟಿಫುಲ್ ಆಗಿದೆ. ನೋಡ್ರಿ ಯಾವ ಥರ ಕಾಣಿಸ್ತಿದೆ ಅಂತ. ಬಿಸಿಲಿದೆ, ತುಂಬ ಚೆನ್ನಾಗಿದೆ. ಇವತ್ತು ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡತ್ತೀವಿ. ಪ್ರಾಜೆಕ್ಟ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ಮಾತ್ರ ಹ್ಯಾವಿ ಟೈಮ್ ತೊಗೊಳತೈತಿ, ಯಾಕಂತಂದ್ರೆ ಬೇಸಿಕ್ಸ್ ಅಷ್ಟೊಂದು ಗೊತ್ತಿಲ್ಲಲ್ಲ, ಅದ್ರ ಸಂಬಂಧ ಟೈಮ್ ತೊಗೊಳತೈತಿ. ಆಲ್ಮೋಸ್ಟ್ ಬೇಗ ಬೇಗ ಪಿಕಪ್ ಮಾಡ್ಕೊಂಡ್ರೆ ಪ್ರಾಜೆಕ್ಟ್ ಸ್ಮೂತಾಗಿ ರನ್ ಆಗ್ತೈತಿ. ಇಲ್ಲಾಂದ್ರೆ ಭಾಳ ಸ್ಟ್ರಕ್ ಆಗ್ತೈತಿ, ಭಾಳ ಟೈಮ್ ತೊಗೊತೈತಿ ಅಂತ ಹೇಳ್ಬೋದು. ಆಲ್ರೆಡಿ ಇವಾಗ 11:40 ಆಯಿತಾ. ನಾವು ಇವಾಗ ಬ್ರೇಕ್ ಮುಗಿಸ್ಕೊಂಡು ಒಳಗಡೆ ಹೋಗ್ತಿದ್ದೇವೆ. ಬ್ರೇಕ್ ಎಲ್ಲ ಮುಗಿದೈತೆ, ಇವಾಗ ಕಂಟಿನ್ಯೂ ಮಾಡಲ.
ಕ್ಲಾಸ್ ಎಲ್ಲ ಮುಗಿತು. ಇವಾಗ ನಾವು ಲಂಚ್ ಹೋಗೋಣ. ಆಲ್ಮೋಸ್ಟ್ ಅಲ್ಲಿ ಇವಾಗ ಎಲ್ಲರೂ ಲಂಚ್ ಹೋಗಿದ್ದಾರೆ. ಹೋಗೋಣ ಇವಾಗ ಲಂಚ್ಗೆ. ಎಲ್ಲರೂ ಲಂಚ್ ಹೊಡ್ತಿದ್ದಾರೆ. ಬ್ಯಾಚಸ್ ಎಲ್ಲ ಭಾಳ ಸ್ಟಾರ್ಟ್ ಆಗಿರೋದ್ರಿಂದ ಭಾಳ ಸ್ಟೂಡೆಂಟ್ಸ್ ಇದ್ದಾರೆ. ನೋಡ್ರಿ ಎಷ್ಟೊಂದು ಸ್ಟೂಡೆಂಟ್ಸ್ ಊಟ ಮಾಡ್ತಿದ್ದಾರೆ ಅಂತೇಳಿ. ಇಲ್ಲೇ ನೋಡ್ತಿದ್ದೀರಿ ನೀವು, ಎಲ್ಲ ಸ್ಟೂಡೆಂಟ್ಸ್ ಊಟಕ್ಕೆ ಬರ್ತಾ ಇದ್ದಾರೆ. ನಾವಿವಾಗ ಊಟ ಸ್ಟಾರ್ಟ್ ಮಾಡೋಣಪ್ಪ. ಊಟ ಎಲ್ಲ ಆಯ್ತಾ? ನಾವಿವಾಗ ಕ್ಲಾಸ್ ರೂಮ್ ಕಡೆ ಹೊರಡ್ತಿದ್ದೀವಿ. ಜಸ್ಟ್ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಮಾತ್ರ, ಒಳಗಡೆ ಸಿಕ್ಕಾಪಟ್ಟೆ ಕೂಲಾಗಿದೆ. ಅದೇ ಮೇನ್ ಡಿಫ್ರೆನ್ಸ್. ಆಲ್ಮೋಸ್ಟ್ ಕ್ಯಾಂಪಸ್ ಚೆನ್ನಾಗಿರೋದ್ರಿಂದ ಎಲ್ಲರೂ ಇಲ್ಲಿ ಫೋಟೋ ಸೆಷನ್ ಮಾಡ್ತಿರ್ತಾರೆ. ಹಂಗೆ ಸುಮ್ಮನೆ ಊಟ ಆದಮೇಲೆ ಒಂದು ವಾಕಲ್ಲ, ಏನೋ ಒಂಥರ ಫ್ರೆಶ್ನೆಸ್ ಇರ್ತೈತಿ. ಇಲ್ಲಾಂದ್ರೆ ಕ್ಲಾಸಲ್ಲಿ ಕಂಟಿನ್ಯೂಸ್ ಕೂತ್ಕೊಂಡು ನಿದ್ದೆ ಬರೋಕ್ಕೆ ಚಲೋ ಆಗ್ಬಿಡ್ತೈತಿ. ಆಮೇಲೆ ಮತ್ತೆ ಎದ್ದು ಹೋಗ್ಬೇಕಾಗೈತೆ. ಹೀಗೆ ಸುಮ್ಮನೆ ಬಂತಾ ಇದ್ದೇವೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಊಟ ಮಾಡಿ ಒಳಗಡೆ ಹೋಗಿದ್ದಾರೆ. ನಾವು ಸ್ವಲ್ಪ ಇವಾಗ ಹೊರಗಡೆ ಬಂದ್ವಿ. ಇನ್ನೂ 5 ಮಿನಿಟ್ಸ್ ಅಷ್ಟೇ ನಾವು ಒಳಗಡೆ ಹೋಗ್ಬಿಡ್ತೀವಿ. ಇದೇ ನೋಡ್ತಿದ್ರಿ, ಇದು ಕ್ಯಾಂಪಸ್ ಮಾರ್ನಿಂಗ್ ಫುಲ್ ಅಂದ್ರೆ ಫುಲ್ ತುಂಬಿರ್ತೈತಿ. ಯಾಕಂದ್ರೆ ಅಷ್ಟೊಂದು ಸ್ಟೂಡೆಂಟ್ಸ್ ಮಾರ್ನಿಂಗ್ ಸೆಷನ್ ನಡೀತಿರ್ತೈತಿ. ಆಂಪಿ ಥಿಯೇಟರ್ ಒಳಗಡೆ ಮಾರ್ನಿಂಗ್ ಇವತ್ತು ತೋರಿಸಿದೆ ನಿಮ್ಗೆ. ಸಿಕ್ಕಾಪಟ್ಟೆ ಜನ ಮಾತಾಡತ್ತಿದ್ರೆ, ಪ್ರಾಕ್ಟೀಸ್ ಮಾಡತ್ತಿದ್ರೆ, ಆ್ಯಕ್ಟಿವಿಟೀಸ್ ಮಾಡಕತ್ತಿದ್ರೆ. ಗ್ರೇಟ್ ಇನಿಷಿಯೇಟಿವ್, ಗ್ರೇಟ್ ಟ್ರೈನಿಂಗ್, ಗ್ರೇಟ್ ಸ್ಕಿಲ್ ಸೆಂಟರ್ ಅಂತಲೇ ಹೇಳ್ಬೋದು. ಮಸ್ಟ್ ವಿಸಿಟ್ ಮಾಡಿರಿ ಒಂದ್ಸಲ. ಇದ್ರ ಬಗ್ಗೆ ಮಾಹಿತಿ ಸಿಕ್ಕಾಪಟ್ಟೆ ಮಾಹಿತಿ ಸಿಗ್ತೈತಿ. ಎಕ್ಸ್ಪ್ಲೋರ್ ಮಾಡ್ತೀರಿ, ಜಾಸ್ತಿ ತಿಳುವಳಿಕೆ ಬರ್ತೈತಿ. ಏನಾದರೂ ಅಪ್ಸ್ಕಿಲಿಂಗ್ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಬಂದು ಅಪ್ಸ್ಕಿಲಿಂಗ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಬಿಸಿಲಿದೆ ನೋಡ್ರಿ, ಏನೋ ಒಂಥರ ಫ್ರೆಶ್ ಫೀಲ್ ಆಗೈತಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಊಟ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಇವಾಗ. ಇಲ್ಲೇ ನೋಡ್ತಿದ್ರಿ, ಇಲ್ಲೇ ಶಟ್ಲ್ ಆಡ್ತಾರೆ. ಇಲ್ಲೇ ಹುಡುಗರು ಹಾಸ್ಟೆಲ್ ಇರ್ತಾರಲ್ಲ, ಇಲ್ಲೇ ಬಂದವ್ರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಇದೇನು ಬಿಲ್ಡಿಂಗ್ ನೋಡ್ತಿದ್ರಿಲ್ಲ, ಇದು ಬಾಯ್ಸ್ ಹಾಸ್ಟೆಲ್ ಇದೆ. ಹುಡುಗರೆಲ್ಲ ಇಲ್ಲೇ ಇರ್ತಾರೆ ನೋಡ್ರಿ. ಆ ಕಡೆ ಫ್ರಂಟ್ ಸೈಡ್ ಹೋದ್ರೆ ಗರ್ಲ್ಸ್ ಹಾಸ್ಟೆಲ್ ಇದೆ, ಹಿಂದ್ಗಡೆ ಬಾಯ್ಸ್ ಹಾಸ್ಟೆಲ್ ಇದೆ. ಹಂಗೆ ಫ್ರಂಟ್ ಹೋದ್ರೆ ಫ್ರಂಟ್ ಗೇಟ್ ಇದೆ. ಹಿಂಗೆ ಸ್ಟ್ರೇಟ್ ಹೋಗ್ಬಿಟ್ರೆ ಹೊರಗಡೆ ಹೋಗ್ಬಿಡ್ತೆ. ಮಧ್ಯಾಹ್ನ ಬಿಸಿಲಿದೆ, ಮರದ ಕೆಳಗಡೆ ಕೂತ್ಕೊಂಡ್ರೆ ಎಷ್ಟು ಒಂಥರ ಸುಖ ಆಗುತ್ತೆ. ಏನೋ ಒಂಥರ ಸಮಾಧಾನ ಫೀಲಿಂಗ್ ಆಗ್ತೈತಿ. ಆಲ್ಮೋಸ್ಟ್ ನಮ್ಮದು ಲಂಚ್ ಬ್ರೇಕ್ ಮುಗಿತಾ. ನಾವು ಇವಾಗ ಒಳಗಡೆ ಹೋಗ್ತಿದ್ದೇವೆ. ಹೊರಗಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆಪ್ಪ. ಒಳಗಡೆ ನೋಡಿದ್ರೆ ಇಷ್ಟು ಕೂಲ್ ಇದೆ ಅಲ್ಲ, ಹೇಳ್ತೀನಿ. ಯಪ್ಪ ನಾವು ಇವಾಗ ಕ್ಲಾಸಿಗೆ ಹೊಡೆದೋಣ. ಒಳಗಡೆ ನೋಡ್ರಿ ಭಾಳ ಅಂದ್ರೆ ಭಾಳ ಕೂಲಾಗೈತೆ, ಮಾತ್ರ ಗಿಚ್ಚೈತೆ. ಊಟ ಮುಗಿತಾ, ವರ್ಕ್ ಸ್ಟಾರ್ಟ್ ಮಾಡೋಣ ಇವಾಗ. ಎಲ್ಲ ಪ್ರಾಜೆಕ್ಟ್ ಹಾಕ್ಕೊಂಡೇವೆ, ಏನೇನೋ ಆಗತೈತಿ. ಮತ್ತು ಇವಾಗ ಕ್ಲಾಸ್ ಸ್ಟಾರ್ಟ್ ಆಯಿತು. ಇವಾಗ ಡೆಮೋ ಇರ್ತೈತಿ. ಥೆರಟಿಕಲ್ ಮುಗಿದಾದ್ಮೇಲೆ ಪ್ರಾಕ್ಟಿಕಲ್ ಇರ್ತೈತಿ. ಇವಾಗ ಥಿಯರಿ ಕ್ಲಾಸ್ ಅಟೆಂಡ್ ಮಾಡೋಣ. ಟೈಮ್ ಇವಾಗ 4:30 ಇದೆ. ಸ್ವಲ್ಪ ಬ್ರೇಕ್ ತೊಗೊಂಡು ಹೊರಗಡೆ ಹೋಗೋಣ. ನಮ್ಮ ಸಿಸ್ಟಮ್ ಆಫ್ ಮಾಡಿ ಆಯಿತಾ. ನಾವು ಇವಾಗ ಹೊರಗಡೆ ಹೋಗೋಣ. ಟೀ ಬ್ರೇಕ್ ಇದೆ, ಅದಕ್ಕೋಸ್ಕರ ಹೊರಗಡೆ ಬಂದ್ವಿ. ಹೊರಗಡೆ ಕುಂತು ಬೇಜಾರಾಗಿತ್ತು, ಅದಕ್ಕೋಸ್ಕರ. ಅಲ್ಲಿ ನೀವು ನೋಡ್ತಿದ್ರೆ ಕ್ಲೀನಿಂಗ್ ಮಾಡ್ತಿದ್ದಾರೆ. ಮತ್ತು ಆ ಕಡೆ ನೋಡ್ತಿದ್ರೆ ನೀವು ಗಾರ್ಡನ್ ವರ್ಕ್ ನಡೀತಾ ಇದೆ. ಈ ಥರ ವರ್ಕ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅಂತಲೇ ಹೇಳ್ಬೋದು. ವರ್ಕ್ ಏನಿದಿಲ್ಲ, ತುಂಬ ಸಿಂಪಲ್ ಇದೆ. ಒಂದು ವೇಳೆ ಏನಾದರೂ ಅರ್ಥ ಮಾಡ್ಕೊಂಡಿಲ್ಲ ತುಂಬ ಡ್ರ್ಯಾಗ್ ಆಗುತ್ತೆ ಅಂತ ಹೇಳ್ಬೋದು. ನಮ್ದು ಇವಾಗ ಟೀ ಬ್ರೇಕ್ ಮುಗಿತಾ. ನಾವು ಇವಾಗ ಒಳಗಡೆ ಹೊರಡ್ತಿದ್ದೇವೆ. ಇವಾಗ ನಾವು ಕ್ಲಾಸ್ ಒಳಗಡೆ ಹೋಗ್ತಿದ್ದೇವೆ. ನಮ್ದು ಟೀ ಬ್ರೇಕ್ ಮುಗಿತಾ. ಇವಾಗ ವರ್ಕ್ ಸ್ಟಾರ್ಟ್ ಮಾಡೋಣ. ಮತ್ತು ನಾವು ಇವಾಗ
ನಾವು ಇವಾಗ ಟೀ ಬ್ರೇಕ್ ಮುಗಿಸ್ಕೊಂಬಂದ್ವಿ, ಮತ್ತೆ ವರ್ಕ್ ಕಂಟಿನ್ಯೂ ಮಾಡೋಣ. ಇವಾಗ ಈಸಿಯಾಗಿದೆ, ಬಟ್ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ವರ್ಕ್ ಮಾಡೋಕ್ಕೆ ಆಗಲ್ಲ. ನಮ್ಮದು ವಿಂಡೋ ನೋಡ್ತಿದ್ದೀರಿ ಇವತ್ತು. ಟೈಮ್ ಇವಾಗ 6:30 ಆಯಿತಾ. ನಾವು ಇಲ್ಲಿಂದ ಹೊರಡ್ತಿದ್ದೀವಿ ಇವಾಗ. ಆಲ್ಮೋಸ್ಟ್ ಎಲ್ಲರೂ ಮನೆಗೆ ಹೋದರೆ ನಾನು ಇವಾಗ ಮನೆಗೆ ಹೊರಡ್ತಾ ಇದ್ದೇನೆ. ನೋಡಿರಿ ನಮ್ಮ ಕ್ಲಾಸ್ 6:30 ಯಾವ ಥರ ಕಾಣಿಸ್ತಿದೆ ಅಂತೇಳಿ. ಇನ್ನೂ ಕೆಲವೊಬ್ಬರು ವರ್ಕ್ ಮಾಡತ್ತಾರೆ. ನೋಡಿರಿ ಸಂಜೆ ವಾತಾವರಣ ಯಾವ ಥರ ಇದೆ ಅಂತೇಳಿ. ತುಂಬ ಅಂದರೆ ತುಂಬ ಕೂಲಾಗಿದೆ, ಸಖತ್ತಾಗಿದೆ ಮಾತ್ರ. ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಮತ್ತು ಹಾಸ್ಟೆಲ್ಗೆ ಹೋದರೆ ನಾವು ಇವಾಗ ನಮ್ಮ ಬೈಕ್ ಕಡೆ ಹೊರಡ್ತಿದ್ದೇವೆ. ಆಲ್ಮೋಸ್ಟ್ ಎಲ್ಲರೂ ಮನೆಗೆ ಹೊರಡ್ತಿದ್ದಾರೆ. ನಾವು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೇವೆ. ತಂಪಂದ್ರೆ ಗಾಳಿ ಬೀಸತೈತೆ, ಬಟ್ ಮಳೆ ಏನು ಬರೋಂಗೆ ಕಾಣಂಗಿಲ್ಲ. ಬಟ್ ಸಖತ್ತಾಗಿದೆ ಮಾತ್ರ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ನಮ್ಮ ಬೈಕ್ ಹತ್ರ ಬರ್ತೇವೆ. ಆಲ್ಮೋಸ್ಟ್ ಎಲ್ಲರೂ ಮನೆಗೆ ಹೊರಡ್ತಿದ್ದಾರೆ. ಎಂದಿನಂತೆ ಇವತ್ತಿನ ಲಾಗ್ ನಮ್ಮ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದಾ ನನ್ನ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.